ಆತ್ಮೀಯ ವಿದ್ಯಾರ್ಥಿಗಳೇ, ಕೊನೆಯ ಹಂತದ ಪ್ರಿಪರೇಷನ್ಗಾಗಿ ಈಸಿ ಮ್ಯಾಥ್ಸ್ ಚಾನೆಲ್ ನಿಂದ ನಾವು ತರ್ತಾ ಇದ್ದೀವಿ ಮೋಸ್ಟ್ ಲೈಕ್ಲಿ ಕ್ವೆಶ್ಚನ್ಸ್ ಫಾರ್ ಯುವರ್ ಇಂಗ್ಲಿಷ್ ಎಕ್ಸಾಮ್. ಈ ವಿಡಿಯೋದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ 3, 4 ಮತ್ತು 2 ಅಂಕ ಅದರ ಜೊತೆಗೆ ಎಕ್ಸ್ಟ್ರಾಕ್ಟ್ ನಲ್ಲಿ ಬರಬಹುದಾಗಿರುವಂತಹ ಮೋಸ್ಟ್ ರಿಪೀಟೆಡ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂಡ್ ಮೋಸ್ಟ್ ಲೈಕ್ಲಿ ಕ್ವೆಶ್ಚನ್ಸ್ ಅನ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ, ಮೋಸ್ಟ್ ಲೈಕ್ಲಿ ಕ್ವೆಶ್ಚನ್ಸ್ ಫಾರ್ 3/4 ಮಾರ್ಕ್ಸ್ 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಈ ಬಾರಿ ಕಳೆದಿರುವಂತಹ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಪ್ರತಿ ಬಾರಿಯೂ ಕೂಡ 3 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಯಾವಿದಾವೆ ಅಂತಂದ್ರೆ, ಒಂದು ಅ ಹೀರೋ ಪಾರ್ಟ್ ನಿಂದ ಹೌ ಡಿಡ್ ಸ್ವಾಮಿ ಬಿಕಮ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಹೀರೋ. ಇಲ್ಲಿ ಹೀರೋ ಪಾಠದ ಮೇಲ್ಗಡೆಗೆ ನಿಮಗೆ 3 ಅಂಕದ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಬಹಳಷ್ಟು ಇರೋದ್ರಿಂದ ನಾನಿಲ್ಲಿ 5 ಪ್ರಶ್ನೆಗಳನ್ನ ಲಿಸ್ಟ್ ಔಟ್ ಮಾಡಿದ್ದೀನಿ. ಈ 5 ಪ್ರಶ್ನೆಗಳಲ್ಲೂ ಕೂಡ ಉತ್ತರ ಕೇವಲ 2 ಉತ್ತರಗಳನ್ನ ಒಳಗೊಂಡಿರುತ್ತೆ. ನೀವು ಇದನ್ನು ಓದ್ಕೊಳ್ಳಿ, ನಾಳೆ ಎಕ್ಸಾಮ್ ನಲ್ಲಿ ಇದು ಬರುವಂತಹ ಸಾಧ್ಯತೆ ಬಹಳಷ್ಟಿದೆ. ಜೊತೆಗೆ ಒಂದು ಬ್ಯಾಕಪ್ ಕ್ವಶನ್ಸ್ ಗಳಾಗಿ, ಬ್ಯಾಕಪ್ ಅಂತಂದ್ರೆ ಒಂದ್ ವೇಳೆ ಇದು ಬರ್ಲಿಲ್ಲಪ್ಪ ಅಂತಂದ್ರೆ ಮತ್ತೆ ಯಾವ್ದು ಬರುತ್ತಪ್ಪ ಅನ್ನುವಂತ ಒಂದು ಪ್ರಶ್ನೆ ಬಂದಾಗ, ಒಂದು ಫಿಸಿಕಲ್ ಡಿಸೆಬಿಲಿಟಿ ಪ್ರತಿ ಬಾರಿಯೂ ಕೂಡ ರಿಪೀಟ್ ಆಗಿರುವಂತಹ ಪ್ರಶ್ನೆ ಇದೆ. ಈ ಪ್ರಶ್ನೆ ಕೂಡ ಏನಾಗುತ್ತೆ ಅಂದ್ರೆ ಸತೀಶ್ ಗುಜರಾಲ್ ಅವ್ರ ಮೇಲ್ಗಡೆಗೆ ಬರುವಂತಹ ಪ್ರಶ್ನೆ ಆಗಿದೆ. ಅಥವಾ ಸತೀಶ್ ಗುಜರಾಲ್ ಈಸ್ ಅನ್ ಫೇಮಸ್ ಆರ್ಟಿಸ್ಟ್ ಆಫ್ ಇಂಡಿಯಾ, ಎಕ್ಸ್ಪ್ಲೇನ್ ಆರ್ ಜಸ್ಟಿಫೈ ಅಂತ ಕೊಡ್ಬೋದು. ಈ ತರದ ಒಂದು ಪ್ರಶ್ನೆಯನ್ನು ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ಇನ್ನ ಮತ್ತೊಂದು ಬ್ಯಾಕಪ್ ಗಾಗಿ ಕೊಡ್ತಾ ಇದ್ದೀನಿ. ಒಂದ್ ವೇಳೆ ಈ 4 ಪ್ರಶ್ನೆಗಳಲ್ಲಿ ಬರದೇ ಹೋದ್ರೆ ಈ ಪ್ರಶ್ನೆ ಬಂದೇ ಬರುತ್ತೆ. ಹೌ ವಾಸ್ ಬಳೇಶ್ವರ್ ಸಕ್ಸಸ್ಫುಲ್ ಇನ್ ಸೇವಿಂಗ್ ದ ಲೈಫ್ ಆಫ್ ರೋಮಾ ತಲ್ರೇಜಾ. ಸೊ ಈ 5 ಪ್ರಶ್ನೆಗಳಲ್ಲಿ ಪ್ರೋಸ್ ಸೆಕ್ಷನ್ ನಿಂದ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ಬಹಳಷ್ಟು ಇರೋದ್ರಿಂದ ನಾನು ಇವುಗಳನ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಹೇಳಿ ಕರಿತಾ ಇದ್ದೀನಿ. ಇನ್ನು ಪೊಯೆಟ್ರಿ ಸೆಕ್ಷನ್ಗೆ ಹೋದ್ರೆ 3 ಅಂಕದ ಒಂದು ಪ್ರಶ್ನೆ ಇರುತ್ತೆ, 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಇವು 4 ಸಮರಿಯನ್ನ ಮಾಡ್ಕೊಂಡಿದ್ದಲ್ಲಿ ನಿಮ್ಗೆ 3 ಅಂಕ 4 ಅಂಕ ಕ್ಲಿಯರ್ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಒಂದ್ ವೇಳೆ ನಮ್ ಲಕ್ ಚೆನ್ನಾಗಿದ್ರೆ 2 ಅಂಕಕ್ಕೂ ಕೂಡ ಇಲ್ಲಿಂದನೇ ಪ್ರಶ್ನೆ ಕ್ಯಾರಿ ಆಗ್ಬಹುದು. ಸೊ ಒಟ್ಟಾರೆ 10 ಪ್ರಶ್ನೆಗಳಿದಾವೆ. ಈಗಾಗಲೇ ನೀವು ಇವುಗಳನ್ನ ಮಾಡ್ಕೊಂಡಿದ್ದೀರಿ. ಮತ್ತೊಂದ್ ಸರಿ ಇವುಗಳನ್ನ ಕೂತ್ಕೊಂಡು ನೋಡಿ, ಪ್ರಯತ್ನ ಮಾಡಿ, ಪ್ರಾಕ್ಟೀಸ್ ಮಾಡಿ. ಈ 10ರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ 10 ಅಂಕಗಳು ಸಿಗ್ಲಿದ್ದಾವೆ. 3 ಅಂಕದ 2 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ಮುಂದೆ ಹೋಗೋಣ. ಈ ಬಾರಿ ಎಸ್ಸೆಗೆ ನಾವು ಯಾವ್ದನ್ನ ಲಿಸ್ಟ್ ಔಟ್ ಮಾಡಬಹುದು ಅಂತಂದಾಗ, ಎನಿ ಒನ್ ಪೊಲ್ಯೂಷನ್, ಯಾವ್ದಾದ್ರು ಒಂದು ಪೊಲ್ಯೂಷನ್ ಅಲ್ಲಿ ಬರುವಂತಹ ಸಾಧ್ಯತೆ ಇದೆ. ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಮೊಬೈಲ್, ಇದು ಬಹಳ ರಿಪೀಟ್ ಆಗಿರುವಂತದ್ದು ಇದೆ. ಇಂಟರ್ನೆಟ್ ಅಂಡ್ ಇಟ್ಸ್ ಯೂಸಸ್, ಈ ಪ್ರಶ್ನೆಯು ಕೂಡ ಬಹಳಷ್ಟು ರಿಪೀಟ್ ಆಗಿದೆ. ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್. ಈ 4ರಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಒಂದು ಈಗಾಗಲೇ ಇದನ್ನು ಕಾಮನ್ ಆಗಿ ಕೊಟ್ಟಿದ್ದೀನಿ ನಾನು ಮೊದಲಿನ ವಿಡಿಯೋದಲ್ಲಿ. ಇವಾಗ ನಾನು ಇವೆರಡರಲ್ಲಿ ನಾನು ಹಾಟ್ ಆಗಿ ಹೇಳ್ತಾ ಇದ್ದೀನಿ. ಮೊಬೈಲ್ ಮೇಲ್ಗಡೆಗೆ, ಇಂಟರ್ನೆಟ್ ಮೇಲ್ಗಡೆಗೆ ವರ್ಕ್ ಮಾಡಿ. ನಾಳೆ ಇವು 3ರಲ್ಲಿ ಯಾವ್ದಾದ್ರು ಒಂದು ರಿಪೀಟ್ ಆಗೇ ಆಗುತ್ತೆ. ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ, ಈಗಾಗಲೇ ಬಂದಿರುವಂತಹ ಸ್ಟೇಟ್ ಲೆವೆಲ್ ಸೀರೀಸ್ ನಲ್ಲಿ ಇರುವಂತದ್ದೇ ಪ್ರತಿ ಬಾರಿಯೂ ಕೂಡ ಎನ್ಯುವಲ್ ಎಕ್ಸಾಮ್ ನಲ್ಲಿ ರಿಪೀಟ್ ಆಗುತ್ತೆ. ಹೀಗಾಗಿ ಇವುಗಳನ್ನ ನೀವು ಇವತ್ತು ನೋಡ್ಕೊಳ್ಳೇಬೇಕು. ಇದು 4 ಅಂಕದ ಪ್ರಶ್ನೆ. ಇನ್ನು ಮೋಸ್ಟ್ ಲೈಕ್ಲಿ 2 ಮಾರ್ಕಿಗೆ ಹೋದಾಗ ನಾನು ಸುಮಾರು ಪ್ರಶ್ನೆಗಳನ್ನ ಇಲ್ಲಿ ಏನ್ ಮಾಡಿದ್ದೀನಿ ಅಂತ ಮೆನ್ಷನ್ ಮಾಡಿದ್ದೀನಿ. ಈ ವಿಡಿಯೋ ಸಂಪೂರ್ಣವಾಗಿ 100 ಔಟ್ ಆಫ್ 100 ತೆಗೆದುಕೊಳ್ಳೋರಿಗಿದೆ. ಇದು ಎಕ್ಸ್ಪರ್ಟ್ಸ್ ಇರುವಂತ ಹುಡುಗರಿಗಿದೆ. ಸೊ ಹೀಗಾಗಿ ನೀವು ಇಲ್ಲಿ ಕೊಟ್ಟಿರುವಂತ ಮೋಸ್ಟ್ ಲೈಕ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನಾನು ಲಿಸ್ಟ್ ಔಟ್ ಮಾಡಿರೋದನ್ನ ನೀವು ಓದ್ತಾ ಹೋಗಿ. ಯಾವ ಒಂದು ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಗಲ್ಲೋ ನಮ್ ಕಮೆಂಟ್ ಮಾಡಿದ್ರೆ ನಾವು ಇಮಿಡಿಯೇಟ್ಲಿ ನಮ್ಮ PDF ಒಂದು ಡ್ರೈವ್ ನಲ್ಲಿ ಇರುತ್ತೆ, ಅಲ್ಲಿಂದ ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ಸೊ ಒಟ್ಟಾರೆಯಾಗಿ ನಾನು ಲಿಸ್ಟ್ ಔಟ್ ಮಾಡಿರುವಂತಹ ಪ್ರಶ್ನೆಗಳ ಸಂಖ್ಯೆ ಎಷ್ಟಿದೆ ಅಂತಂದ್ರೆ ನಾನು ಎಲ್ಲ ಓದ್ಲಿಕ್ಕೆ ಹೋಗಲ್ಲ. ಯಾಕಂತಂದ್ರೆ ನಿಮ್ಗೆ ವೇಳೆ ಇಲ್ಲಿ ವ್ಯರ್ಥವಾಗ್ತದೆ. ಅದ್ರ ಜೊತೆಗೆ ಕೊಟ್ಟಿರುವಂತಹ ಪ್ರಶ್ನೆಗಳನ್ನ ನೀವು ನೋಡ್ಬೋದು. ಇವು ಮೋಸ್ಟ್ ರಿಪೀಟೆಡ್ ಇದಾವೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇದಾವೆ, ನಾಳೆ ಬರುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಇದಾವೆ. ಸೊ ಒಟ್ಟಾರೆಯಾಗಿ 30 ಪ್ರಶ್ನೆಗಳನ್ನ ನಾನು ಇಲ್ಲಿ ಏನ್ ಮಾಡಿದ್ದೀನಿ ಅಂತಂದ್ರೆ ಕೊಟ್ಟಿದ್ದೀನಿ. ನೀವು ವಿಡಿಯೋದಲ್ಲಿ ನೋಡ್ಕೊಂತ ಹೋಗ್ಬೋದು. ಸೊ ಯಾವೆಲ್ಲ ಪ್ರಶ್ನೆಗಳನ್ನ ಅವ್ರು ಕೇಳುವಂತ ಸಾಧ್ಯತೆ ಇದೆಯೋ ಅವೆಲ್ಲವನ್ನೂ ಕೂಡ ಇಲ್ಲಿ ಏನ್ ಮಾಡಿದ್ದೀನಿ ಅಂತಂದ್ರೆ ಲಿಸ್ಟ್ ಔಟ್ ಮಾಡಿದ್ದೀನಿ. ಸೊ ಈ ಲಿಸ್ಟ್ ಔಟ್ ಮಾಡಿರುವಂತ ಪ್ರಶ್ನೆಗಳನ್ನ ಇವತ್ತು ಕೂತ್ಕೊಂಡು ನೀವು ನೋಡಿದ್ದೆ ಆದಲ್ಲಿ ನಿಮಗೆ ಅತಿ ಹೆಚ್ಚಿನ ಅಂಕಗಳು ಏನಾಗ್ಲಿದ್ದಾವೆ ಅಂತಂದ್ರೆ ಸಿಗ್ಲಿದ್ದಾವೆ. ಇನ್ನು ಬಹಳ ವಿದ್ಯಾರ್ಥಿಗಳ ಸಮಸ್ಯೆ ಇರೋದು ಯಾವ ಎಕ್ಸ್ಟ್ರಾಕ್ಟ್ಸ್ ಗಳನ್ನ ನಾನು ನೋಡ್ಬೇಕು ಅಂತಂದಾಗ, ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಎಷ್ಟೆಲ್ಲ ಎಕ್ಸ್ಟ್ರಾಕ್ಟ್ಸ್ ಗಳನ್ನ ನಾವು ನೋಡಿದಾಗ್ಲೂ ಕೂಡ ಕೆಲವೊಂದು ಸರ್ಪ್ರೈಸ್ ಎಲಿಮೆಂಟ್ಸ್ ನಮ್ಗೆ ಅಲ್ಲಿ ಬಂದೇ ಬರುತ್ತೆ. ಆದ್ರೆ ಇಲ್ಲಿ ಕೊಟ್ಟಿರುವಂತಹ ಎಕ್ಸ್ಟ್ರಾಕ್ಟ್ ಗಳನ್ನ ನೋಡಿದಾಗ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ನಿಂದ ಸುಮಾರು 10 ಎಕ್ಸ್ಟ್ರಾಕ್ಟ್ಸ್ ಗಳನ್ನ ನಾವು ಲಿಸ್ಟ್ ಔಟ್ ಮಾಡಿದೀವಿ. ಇಲ್ಲಿ ನೀವು ಮೊದಲಿಗೆ ಏನ್ ಮಾಡ್ಬೇಕು ಅಂದ್ರೆ ಕ್ಯಾರೆಕ್ಟರ್ಸ್ ಗಳನ್ನ ನೆನ್ಪಿಟ್ಕೊಳ್ಬೇಕು, ಆಮೇಲೆ ಅಲ್ಲಿರುವಂತಹ ಒಂದು ಸಂದರ್ಭವನ್ನು ನೆನ್ಪಿಟ್ಕೊಳ್ಬೇಕು, ಆಮೇಲೆ ಇವುಗಳನ್ನ ಮತ್ತೊಮ್ಮೆ ನೀವು ಪ್ಯಾರಾಗ್ರಾಫ್ ವೈಸ್ ನೋಡ್ತಾ ಹೋದ್ರೆ ಸುಮಾರು 1 ಗಂಟೆಯಲ್ಲಿ ನೀವು ಸುಮಾರು ಎಕ್ಸ್ಟ್ರಾಕ್ಟ್ಸ್ ಗಳನ್ನ ಕಲಿಬಹುದು. ಸೊ ಇಲ್ಲಿ ಕೊಟ್ಟಿರುವಂತಹ ಎಕ್ಸ್ಟ್ರಾಕ್ಟ್ಸ್ ಗಳ ಸಂಖ್ಯೆಯೂ ಕೂಡ ಸುಮಾರು 30 ಇದಾವೆ. ಸೊ ಈ ತರ 30 ಪ್ರಶ್ನೆಗಳನ್ನ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ಇದರಲ್ಲಿ ಸುಮಾರಾಗಿ ಒಂದು
3 ಪ್ರೋಸ್ನಿಂದ ಮತ್ತು 1 ಪೊಯೆಟ್ರಿನಿಂದ ಬರುವಂತಹ ಸಾಧ್ಯತೆ ಬಹಳಷ್ಟು ಇರೋದ್ರಿಂದ ಈ ಕ್ವಶನ್ಸ್ ಗಳನ್ನ ನಾನು ಗೋಲ್ಡನ್ ಕ್ವಶನ್ಸ್ ಅಂತ ಹೇಳಿ ಕರಿತಾ ಇದ್ದೀನಿ. ಅದ್ರ ಜೊತೆಗೆ ಬ್ಯಾಕಪ್ ಗಾಗಿ ನಾನು ಯಾವ್ದನ್ನು ಕೊಟ್ಟಿದ್ದೀನಿ ಅಂತಂದ್ರೆ, ಈ ಪ್ರಶ್ನೆ ನೋಡಿ ಬ್ಯಾಕಪ್ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಇದಕ್ಕೆ ಬ್ಯಾಕಪ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವೊಂದ್ಸರಿ ವೇರಿಯೇಷನ್ಸ್ ಹೋಗುತ್ತೆ. ಯಾವ ತರ ವೇರಿಯೇಷನ್ಸ್ ಹೋಗುತ್ತೆ ಅಂದ್ರೆ, ಈಗ ಉದಾಹರಣೆಗೆ ಫ್ರೋಸ್ ನಂಬರ್ 3 ದಿಂದ 2 ಮಾರ್ಕ್ಸ್ ಕ್ವಶನ್ ಕೇಳಿದಪ್ಪ ಅಂತಂದ್ರೆ ಅವನು 3 ಮಾರ್ಕ್ ಎಕ್ಸ್ಟ್ರಾಕ್ಟ್ ಬರಲ್ಲ. 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ತಗೊಂಡು ಹೋದ ಅಂತಂದ್ರೆ 2 ಮಾರ್ಕ್ಸ್ ಬರಲ್ಲ. ಸೊ ಹೀಗಾಗಿ ಬ್ಯಾಕಪ್ ನಲ್ಲಿ ನಾನು 2 ಇಟ್ಕೊಂಡಿದ್ದೀನಿ. ಆ 2 ಬ್ಯಾಕಪ್ ಅನ್ನು ಕೂಡ ನೀವೇನ್ ಮಾಡಿ ಅಂತಂದ್ರೆ ನೋಡ್ಕೊಳ್ಳಿ. ಸೊ ಇಲ್ಲಿ ನಾನು ಯಾವ್ದನ್ನು ಕೂಡ ಡಿಟೇಲ್ ಆಗಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಯಾಕಂದ್ರೆ ನಿಮ್ಮ ಸಮಯ ವ್ಯರ್ಥ ಆಗುತ್ತೆ. ಈ PDF ಅನ್ನ ಮುಂದಿಟ್ಕೊಂಡು ನಿಮ್ಮಲ್ಲಿರುವಂತಹ ನೋಟ್ಸ್ ನಲ್ಲಿ ಇವುಗಳನ್ನ ಹುಡ್ಕೊಳ್ಳಿ, ಟೆಕ್ಸ್ಟ್ ಬುಕ್ ನಲ್ಲಿ ಹುಡ್ಕೊಳ್ಳಿ. ಯಾವುದೇ ಪ್ರಶ್ನೆ ನಿಮಗೆ ಬರದೇ ಹೋದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರೆ ನಾವು ಇಮಿಡಿಯೇಟ್ ಆಗಿ ಅದರ ಆನ್ಸರ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಇದೇ ರೀತಿ ಸಂಜೆ ನಾವೊಂದು ಬಿಗ್ ಗ್ರಾಮರ್ ರೌಂಡ್ ಅನ್ನು ತರ್ತಾ ಇದ್ದೀವಿ. ಸುಮಾರು 5 ಪ್ರಶ್ನೆಗಳನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. 5 ಕ್ವಶನ್ ಪೇಪರ್ಗಳಿಂದ ಸುಮಾರು 17ರ ಹಾಗೆ 5 ಕ್ವಶನ್ ಪೇಪರ್ಗಳಿಂದ ತೆಗೆದುಕೊಂಡು ಬಂದು ಎಲ್ಲ ಪ್ರಶ್ನೆಗಳನ್ನ ಸಿಂಪಲ್ ಟ್ರಿಕ್ಸ್ ನೊಂದಿಗೆ ನಾನು ಸಾಲ್ವ್ ಮಾಡೋನಿದ್ದೀನಿ. ಅಲ್ಲಿಯವರೆಗೂ ಈ ಪ್ರಶ್ನೆಗಳನ್ನ ಓದ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ಗುಡ್ ಲಕ್ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.